144 ವರ್ಷಗಳಿಗೊಮ್ಮೆ ಸಂಭವಿಸುವಂತಹ ಈ ಮಹಾಕುಂಭಮೇಳ ಇನ್ನೇನು ತೆರೆ ಬೀಳ್ತಾ ಇದೆ. ಇವತ್ತು ಕೊನೆಯ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ದಾಖಲೆಗಳನ್ನು ಕೂಡ ನಿರ್ಮಿಸಲಾಗಿದೆ. ಸೊ ಇಡೀ ಕುಂಭಮೇಳದ ಹೈಲೈಟ್ಸ್ ಏನಾಗಿತ್ತು, ಎಷ್ಟು ಜನ ಭೇಟಿ ಕೊಟ್ಟಿದ್ರು, ಏನೇನು ವ್ಯವಸ್ಥೆಗಳಾಗಿತ್ತು, ಇದೆಲ್ಲವನ್ನ ನಾವು ಇವತ್ತು ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಇತಿಹಾಸವನ್ನ ರಚಿಸಿದೆ ಕುಂಭಮೇಳ. ಇವತ್ತು ಅದ್ದೂರಿಯಾಗಿ ತೆರೆ ಬೀಳ್ತಾ ಇದೆ. ನಿರೀಕ್ಷೆ ಮೀರಿ 64 ಕೋಟಿ ಜನರಿಂದ ಪುಣ್ಯ ಸ್ನಾನವನ್ನ ಮಾಡಲಾಗಿದೆ. ವಿಶ್ವದ ಗಮನವನ್ನು ಸೆಳೆದಿದೆ ಪ್ರಯಾಗ್ರಾಜ್ನ ಈ ಕುಂಭಮೇಳ. ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಂದು ಆರಂಭವಾಗಿದ್ದ ಮಹಾಕುಂಭಮೇಳಕ್ಕೆ ಶಿವರಾತ್ರಿಯ ದಿನವಾದ ಇವತ್ತು ತೆರೆ ಬೀಳಲಿದೆ. ಇದುವರೆಗೂ ಸುಮಾರು 64 ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದು, ಕೊನೆಯ ದಿನ 1 ಕೋಟಿ ಜನರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವಂತ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಸುಮಾರು 45 ದಿನಗಳ ಅವಧಿಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ಅನೇಕರು. 35ರಿಂದ 40 ಕೋಟಿ ಭಕ್ತರು ಆಗಮಿಸುವಂತ ನಿರೀಕ್ಷೆ ಇತ್ತಾದರೂ ಕೂಡ ಅದನ್ನು ಮೀರಿ 64 ಕೋಟಿ ಜನರು ಕುಂಭಮೇಳಕ್ಕೆ ಭೇಟಿಯನ್ನ ನೀಡಿರುವಂಥದ್ದು ಹೊಸ ದಾಖಲೆ ಆಗಿದೆ. 45 ದಿನಗಳು ಪ್ರಯಾಗ್ರಾಜ್ನ ಕುಂಭಮೇಳ ನಡೆದಂತ ಅವಧಿ ಆಗಿತ್ತು. ಇದರಲ್ಲಿ 65 ಕೋಟಿ ಮಂದಿ ಭಕ್ತರು ಆಗಮಿಸಿದ್ದಾರೆ, ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. 7,500 ಕೋಟಿ ರೂಪಾಯಿ ಮಹಾಕುಂಭಮೇಳಕ್ಕೆ ಒಟ್ಟು ವೆಚ್ಚ ಆಗಿರೋದು. ಅಲ್ಲಿ ಒಟ್ಟು ವೆಚ್ಚ ಎಷ್ಟು ಅಂತಂದರೆ 7,500 ಕೋಟಿ. 144 ವರ್ಷಗಳು, ಇಷ್ಟು ವರ್ಷಗಳಿಗೊಮ್ಮೆ ಮಹಾಕುಂಭಮೇಳ ನಡೆಯುವಂಥದ್ದು ಇದೊಂದು ನಂಬಲಾಗಿದೆ. ಹಿಂದೂ ಸಂಪ್ರದಾಯದಲ್ಲಿ, ಹಿಂದೂ ಧರ್ಮದಲ್ಲಿ ಈ ಪುಣ್ಯ ಸ್ನಾನವನ್ನು ಮಾಡಿದ್ರೆ ನಾವು ಮಾಡಿದಂಥ ಪಾಪ ಕರ್ಮಗಳೆಲ್ಲವೂ ಕೂಡ ವಿಲೀನ ಆಗತ್ತೆ ಅಂತ. ಆ ಹಿನ್ನೆಲೆಯಲ್ಲಿ ನಂಬಿಕೆಯನ್ನು ಇಟ್ಟು ಈ ಮಹಾಕುಂಭಮೇಳಕ್ಕೆ ಆಗಮಿಸಿದವರ ಸಂಖ್ಯೆ ಈ ಬಾರಿ ತುಸು ಹೆಚ್ಚೇ ಇತ್ತು. ಯಾಕಂದರೆ 144 ವರ್ಷಕ್ಕೊಮ್ಮೆ ನಡೆಯುವಂಥ ಹಿನ್ನೆಲೆಯಲ್ಲಿ ಮುಂದೆ ಇನ್ಯಾವಾಗ ನಡೆಯುತ್ತೆ, ನಾವು ಇರ್ತೀವೋ ಇಲ್ವೋ, ಈ ಪುಣ್ಯ ಕಾಲವನ್ನು ನಾವು ನೋಡಬೇಕು, ಪುಣ್ಯ ಸ್ನಾನವನ್ನು ನಾವು ಮಾಡಬೇಕು ಅಂತ ನಿರೀಕ್ಷೆ ಇದ್ದಿದ್ದಕ್ಕಿಂತ ಹೆಚ್ಚಾಗಿಯೇ ಭಕ್ತರು ಆಗಮಿಸಿದ್ರು. ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆದಿದೆ. ಇವತ್ತು ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವಂಥ ನಿರೀಕ್ಷೆ ಇದೆ. ಇವತ್ತು ಶಿವರಾತ್ರಿ ಬೇರೆ ಆಗಿರುವಂಥ ಹಿನ್ನೆಲೆಯಲ್ಲಿ, ಮಹತ್ವವಾದಂಥ ದಿನವೂ ಆಗಿರುವಂಥ ಹಿನ್ನೆಲೆಯಲ್ಲಿ, ಕೊನೆಯ ದಿನ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಅನೇಕ ಭಕ್ತರು ಆಗಮಿಸುವಂಥ ನಿರೀಕ್ಷೆ ಇದೆ. ಅಲ್ಲಲ್ಲಿ ಸ್ವಲ್ಪ ಗೊಂದಲಗಳಾದವು, ಅಹಿತಕರ ಘಟನೆಗಳು ಆದವು ಅನ್ನೋದನ್ನು ಹೊರತುಪಡಿಸಿದ್ರೆ ಇಲ್ಲಿ ಅನೇಕ ದಾಖಲೆಗಳು ಇತಿಹಾಸ ನಿರ್ಮಿಸಿದೆ ಅನ್ನೋದು ಒಂದು ಹೆಮ್ಮೆಯ ವಿಚಾರ ಆಗಿದೆ. ಇನ್ನು ನಡೆಯುವಂಥದ್ದು 144 ವರ್ಷಕ್ಕೆ. ಆ ಸಂದರ್ಭದಲ್ಲಿ ಏನಾಗಿರುತ್ತೆ, ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾವುಗಳಿರೋದಿಲ್ಲ. ಸೊ ಹಾಗಾಗಿ ಈ ಒಂದು ಪುಣ್ಯ ಸಂದರ್ಭವನ್ನು, ಪುಣ್ಯ ಸಮಯವನ್ನು ಕಣ್ತುಂಬಿಕೊಂಡವರು ನಾವೇ ಪುಣ್ಯರು ಅಂತ ಭಾವಿಸಲಾಗುತ್ತೆ. ಯಾಕಂದರೆ ತುಂಬ ಜನಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಎಲ್ಲರೂ ಟಿ ವಿ ಮುಖಾಂತರವನ್ನಾದರೂ ನೋಡಿ ನಾವು ಕಣ್ತುಂಬಿಕೊಂಡಿದ್ದೀವಿ ಅನ್ನೋದೊಂದೇ ಖುಷಿಯ ವಿಚಾರ.